ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ಶಾಸನ ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರ. सुमतिभिरनुमेजं शुभ्रकाजं सखाजं सुखमयमनपाजं मुक्त्युपाजं विमानं नृहजमहममेजं ध्येयमाम्नायगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रणयरचनाशीलवपुषे नमो शेषाम्नाज स्मृतिहृदयदीप्ताय हरये येन प्रादुरभाविभूमिवरये यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 133ನೆಯ ಸುಧಾಮೂಲ, ಅದರಲ್ಲಿ 4ನೇ ಲೈನಿಂದ ಆಗಬೇಕಾಗಿದೆ. ತತ್ರ ವ್ಯಾಖ್ಯಾತಾರಂ ಪ್ರತಿ ಕುತಃ ಅಯಂ ಸೂತ್ರಕೃತಃ ಅಭಿಪ್ರಾಯಃ ಇತಿ ಭವತ್ಯೇವ ಪರಿಚೋದನ. ಈಗ ಮೊದಲನೇ ಸೂತ್ರ ಬಹಳ ಚಿಕ್ಕದಾಗಿದೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇಷ್ಟಿದೆ. ಅಲ್ಲಿ ಒಂದೇ ಒಂದು ಶಬ್ದ ಅತಃ ಅನ್ನೋದಕ್ಕೆ ನೀವಿಷ್ಟೆಲ್ಲ ಅರ್ಥ, ಏನೇನ್ ಅರ್ಥ? ಒಂದೇ ಒಂದು ಶಬ್ದ ಯಾವುದೇ ಆಗ್ಲಿ ಅದೆಲ್ಲ ತನ್ನ ಅರ್ಥವನ್ನಷ್ಟೇ ಹೇಳೋದಿಲ್ಲ, ಬೇರೆ ವಸ್ತುವಿನ ಸಂಬಂಧಪಟ್ಟ ಅರ್ಥವನ್ನೇ ತಿಳಿಸೋದು ಅಂತ. ಈ ಅರ್ಥವನ್ನ ಒಂದು ಅತಃ ಅನ್ನೋ ಶಬ್ದ ಹೇಗ್ ತಿಳಿಸ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಈ ರೀತಿಯ ಅಭಿಪ್ರಾಯ ಸೂತ್ರಕಾರರಿಗೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನೀವೇನೋ ಹೇಳ್ತೀರಿ, ಅತಃ ಅನ್ನೋ ಶಬ್ದಕ್ಕೆ ಈ ಅರ್ಥ ಹೇಳ್ತಾ ಇದ್ದಾರೆ ಸೂತ್ರಕಾರರು ಅತಃ ಶಬ್ದದಿಂದ ಅಂತ. ಆದ್ರೆ ಸೂತ್ರಕಾರರಿಗೆ ಈ ಅತಃ ಅನ್ನೋ ಶಬ್ದದಿಂದ ಈ ರೀತಿ ಅರ್ಥ ಅವರಿಗೆ ವಿವಕ್ಷಿತ, ಅವ್ರು ಹೇಳ್ಬೇಕು ಅಂತ ಇಚ್ಛೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅನ್ನೋದಕ್ಕೆ ಇಲ್ಲಿ ಅನಿವಾರ್ಯವಾಗಿ ವಿವರಣೆ ಮಾಡೋ ಅಗತ್ಯ ಇದ್ದೇ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ರು,
ಮೊದಲನೇ ಜಿಜ್ಞಾಸಾಧಿಕರಣದಲ್ಲಿ ಅಲ್ಲಿ ಜಿಜ್ಞಾಸಾ ಸೂತ್ರದಲ್ಲಿ ವೇದವ್ಯಾಸರು ತಿಳಿಸಿದ್ರು, ಯಾವಾಗ ಈ ರೀತಿ ಪ್ರಶ್ನೆ ಬರುತ್ತೆ ಯಾರಿಗಾರ ಒಬ್ಬ ವ್ಯಕ್ತಿಗೆ, ಅವನನ್ನ ಕುರಿತು ಸಮಾಧಾನ ಮಾಡ್ಲಿಕ್ಕೋಸ್ಕರ ಇಲ್ಲ ಅಹಿಕುಂಡಲಾಧಿಕರಣದಲ್ಲಿ ನಮಗೆ ಈ ವಿಷಯವೂ ಕೂಡ ಜೊತೆಗೆ ತಿಳಿಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಅಧಿಕರಣ ಸಿದ್ಧಾಂತ ವರ್ಣನ ಉಪಪನ್ನಮೇವ ಅಂತ. ಅದರಿಂದ ಅಧಿಕರಣ ಸಿದ್ಧಾಂತವಾಗಿ ಅಂದ್ರೆ ಜೊತೆಯಾಗಿ ಮುಖ್ಯವಾಗಲ್ಲ, ಅದೂ ಒಂದರ್ಥ ಅಂತ ಏನಿಲ್ಲಿ ತಿಳಿಸಿದ್ದಾರೆ ಈ ಅಹಿಕುಂಡಲಾಧಿಕರಣದಲ್ಲಿ ಇದು ಸರಿ ಇದೆ ಅಂತ ಇಷ್ಟ. ಅದಕ್ಕೆ ಇನ್ನೊಂದು ಮಾತನ್ನ ಇಲ್ಲೇ ಹೇಳ್ತಾರೆ. ಆದ್ರೂ ಯದ್ಯಪಿ ಉಪಪನ್ನ ಸೂತ್ರಕಾರಾಭಿಪ್ರಾಯ ಇತಿ ಶಕ್ಯತೆ ವಕ್ತು, ವಾಸ್ತವಿಕವಾಗಿ ಅಲ್ಲಿ ಅತಃ ಅನ್ನೋ ಶಬ್ದಕ್ಕೇನೆ ಅಷ್ಟರ್ಥ ಇದೆ ಅಂತ ಮೊದಲನೇ ಸೂತ್ರದಲ್ಲಿ ಹೇಳ್ಬಿಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಶಬ್ದಗಳಿಗೆ ಕೇವಲ ತನ್ನ ಅರ್ಥ ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜೊತೆ ತಗೊಳ್ಬೇಕು ಅನ್ನೋದು ಈ ಏನ್ ವಿಷಯ ಇದೆಯಲ್ಲ, ಈ ಅಧಿಕಾರ್ಥದ ಜೊತೆಗೆ ತನ್ನ ಅರ್ಥ ಏನಿದೆ ಆ ಅರ್ಥ ತಿಳಿಬೇಕು ಅಂತ ಮೊದಲನೇ ಸೂತ್ರದಲ್ಲೇ ನಮಗೆ ಅನೇಕ ಕಾರಣಗಳನ್ನ ಕೊಟ್ಟು ಮಧ್ವಾಚಾರ್ಯರು ಮತ್ತೆ ಅಲ್ಲಿ ಜಯತೀರ್ಥರು ವಿವರಿಸಿದ್ದಾರೆ. ಅದರಿಂದ ಪುನಃ ನಮ್ಗೆ ಇಲ್ಲಿ ಬಿಡಿಸುವಂತ ಅಗತ್ಯ ಇಲ್ಲ ನಿಜವಾಗಿ ನೋಡಿದ್ರೆ. ಆದ್ರೆ ಒಂದು ನೆಪ ಹಾಕೊಂಡ್ರು, ಒಂದು ಮಿಷೇಣ ಅಂತ ಒಂದು ಶಬ್ದ ಹಾಕ್ತಾರೆ. ಅಧಿಕರಣ ಸಿದ್ಧಾಂತ ವರ್ಣನ ಮಿಷೇಣ, ಒಂದು ನೆಪವನ್ನ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ಮೊದಲು ಹೇಳಿದ್ದ ವಿಷಯವನ್ನ ವಿಸ್ತಾರವಾಗಿ ಈಗ ಬಿಡಿಸಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ. ಅಂದ್ರೆ ಶಾಸ್ತ್ರಗಳಲ್ಲಿ ಏನಂದ್ರೆ ನಿಮಗ್ ನೆನಪಾಗ್ಬೋದು, ಇದೇ 3ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯ ಮೊದಲನೇದ್ರಲ್ಲೂ ಬಂದಿತ್ತಲ್ಲ, ಅಥವಾ 2ನೇದ್ರಲ್ಲಿ ಬಂದಿತ್ತು, 4ನೇದ್ರಲ್ಲೂ ಬರತ್ ಮುಂದೆ ಅಂದ್ರೆ ನಿಜ. ಅದು ಅಲ್ಲಲ್ಲಿ ಬರ್ತಾ ಕೆಲವು ಸರಿ ಚಿಕ್ಕದಾಗಿ ಹೇಳಿರ್ತಾರೆ. ಈಗ ಎಷ್ಟೋ ವಿಷಯವನ್ನ ನಾವು ಮೊದಲು ಯಾವಾಗಲೂ ಚಿಕ್ಕದಾಗಿ ವಿಷಯ ಹೇಳಿರ್ತೀವಿ 1-2 ಲೈನ್ ಅಲ್ಲಿ, ಆಮೇಲೆ ಅದನ್ನ ವಿಸ್ತಾರವಾಗಿ ಮತ್ತೊಮ್ಮೆ ಹೇಳ್ತೀವಿ. ಯಾಕೆ ಆ ರೀತಿ ಇದ್ರೆ ಚಿಕ್ಕದಾಗಿ ಕೇಳಿದಾಗ ಒಂದ್ ಸ್ವಲ್ಪ ಅರ್ಥ ಆಗಿರುತ್ತೆ, ಸಂಸ್ಕಾರ ಉಳ್ಕೊಳತ್ತೆ. ಚೆನ್ನಾಗಿರೋ ಜಾಸ್ತಿ ಹೇಳಿದಾಗ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಕೆಲವು ಸರಿ ಜಾಸ್ತಿ ಹೇಳಿ ಚಿಕ್ಕದಾಗಿ 1-2 ಲೈನಲ್ಲೂ ಹೇಳೋದು ಇರುತ್ತೆ. ಅಂತೂ ಶಾಸ್ತ್ರದಲ್ಲಿ 2 ರೀತಿ ಕ್ರಮ ಇದೆ. ಸಂಕ್ಷೇಪವಾಗಿ ಮೊದಲು ಹೇಳ್ತಾರೆ, ಆಮೇಲೆ ವಿಸ್ತಾರವಾಗಿ ಹೇಳೋದು, ಅಥವಾ ವಿಸ್ತಾರವಾಗಿ ಹೇಳಿ ಆಮೇಲೆ ಅದನ್ನು ಸಂಕ್ಷೇಪ ಮಾಡಿ ಹೇಳೋದು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ 2 ಕಷ್ಟನೇ. ಒಂದು ವಿಷಯ ತಗೊಂಡು ತುಂಬಾ ಬಿಡಿಸಿ ಬಿಡಿಸಿ ಹೇಳೋದು ಕಷ್ಟನೇ. ಯಾಕಂದ್ರೆ ಬಿಡಿಸಿ ಬಿಡಿಸಿ ಹೇಳೋದಂದ್ರೆ ಏನೋ ಅಸಂಬದ್ಧ ಹೇಳೋದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದೇ ಹೇಳ್ಬೇಕು, ಅದು ಕಷ್ಟ. ಇನ್ನು ತುಂಬಾ ಬಿಡಿಸಿ ಹೇಳಿದ್ದನ್ನ ಚಿಕ್ಕದಾಗಿ ಹೇಳಿ 1-2 ಲೈನಲ್ಲಿ ಅಂದ್ರೆ ಅದು ಕಷ್ಟನೇ. ಅದಕ್ಕೋಸ್ಕರನೇ ಸಂಕ್ಷೇಪವಾಗಿ ಹೇಳೋದು ತುಂಬಾ ಮಹತ್ವದ್ದು, ವಿಸ್ತಾರವಾಗಿ ಹೇಳುವಂಥದ್ದು ತುಂಬಾ ಮಹತ್ವದ್ದು. ಅದರಿಂದ 2 ಕಷ್ಟ. ಆ 2 ಕೂಡ ಇಲ್ಲಿ ಅಹಿಕುಂಡಲಾಧಿಕರಣ ಮತ್ತೆ ಜಿಜ್ಞಾಸಾಧಿಕರಣ ಮೊದಲನೇದು, ಮತ್ತೆ ಈ 3ನೇ ಅಧ್ಯಾಯದ ಈಗ ಸದ್ಯಕ್ಕೆ ಓದ್ತಾ ಇರುವಂತ ಅಧಿಕರಣ ಏನಿದೆ, ಈ ಅಧಿಕರಣದ ವಿವರಣೆಯು ಕೂಡ ಈ ಅರ್ಥದಲ್ಲಿ ಬಂದಿದೆ. ಹಾಗಾಗಿ ಈ ಲೈನ್ ಏನಿದೆ ಇದು ಮುಖ್ಯ. ತತ್ರ ಸಂಕ್ಷೇಪತಃ ವ್ಯುತ್ಪಾದಿತ ಉಪಪತ್ತಿರಾಮ್. ತತ್ರ ಅಂದ್ರೆ ಆ ಮೊದಲನೇ ಜಿಜ್ಞಾಸಾ ಸೂತ್ರದಲ್ಲಿ ಸಂಕ್ಷೇಪವಾಗಿ ಯಾವ ಕಾರಣಗಳನ್ನ ಕೊಟ್ಟಿದ್ವಿ ಅದನ್ನ ಇಲ್ಲಿ ಪ್ರಪಂಚಾಯ ಅಂದ್ರೆ ವಿಸ್ತಾರವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಷ್ಟೇ. ಆದ್ರಿಂದ ಯಾವುದೇ ದೋಷ ಇದನ್ನ ಇಲ್ಲಿ ಭಾವಿಸ್ಬೇಡಿ, ಪುನರುಕ್ತಿ ಅಲ್ಲ, ಮೊದಲು ಹೇಳಿದ್ದನ್ನೇ ಮತ್ತಿಲ್ಲಿ ಹೇಳ್ತೀವಿ ಅಂತ ಭಾವಿಸ್ಲೇಬೇಡಿ ಅಂತ ಈ ಪ್ರಶ್ನೆಗೆ ಉತ್ತರ ಕೊಟ್ರು. ಸರಿ, ಇದಾದ್ಮೇಲೆ ಇನ್ನು ಮುಂದೆ ನಾವು ತಿಳಿಬೇಕಾದ ವಿಷಯ ಏನು? ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವೇದವಾಕ್ಯ ಬಂದಿದೆ. ಈ ವೇದವಾಕ್ಯದಲ್ಲಿ ಏನ್ ತಿಳಿಬೇಕಾಗಿದೆ ಆ ವಿಷಯ ಏನು ಅದನ್ನು ತಿಳಿಸಿ. ಯಾಕಂದ್ರೆ ಅದೇ ನಮಗೆ ಉಪಯೋಗ ಈಗ ಬೇಕಾಗಿರೋದು ಸದ್ಯಕ್ಕೆ. ಅದೇನು ಉಪಯೋಗ ಇಲ್ಲಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ 134ನೇ ಸುಧಾಮೂಲ. ಯತೋ ಶೇಷ ವಿಶೇಷಾಣಾಂ ವಸ್ತುನಾಸ್ತ್ಯೇವ ಚೈಕತಾ ಅತಃ ಸಾಮಾನ್ಯತೋ ಜ್ಞಾತಃ. ಅದು ಮುಂದೆ ಶ್ಲೋಕ ಹೋಗುತ್ತೆ. ಇಲ್ಲಿ ಅತಃ ಅಂತ ಇಷ್ಟ ಇದೆ, ಮುಂದಿನ ಸುಧಾ ಮೂಲಕ ಗಮನಿಸಿದಾಗ ಅಲ್ಲಿ ಲಿಂಕು. ಅತಃ ಸಾಮಾನ್ಯತೋ ಜ್ಞಾತಃ ಪದಾಂತರ ಬಲಾತ್ ಪುನಃ ಭವೇತ್ ವಿಶೇಷತೋ ಜ್ಞಾತಃ ತೇನ ಸ್ಯಾತ್ ಅನ್ವಿತೋಕ್ತಿತಾ. ಇಲ್ಲಿ ವಸ್ತುನ ಅಂತ ಶಬ್ದ ಬಳಸಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ವಸ್ತು ಅಂದ್ರೆ ಏನು? ಜಗತ್ತಲ್ಲಿರೋ ಎಲ್ಲಾ ವಸ್ತುನ ಅಲ್ಲ, ನಿಜವಾದ ವಸ್ತು, ಎಲ್ಲಾ ವಸ್ತುಗಳಲ್ಲಿ ವಾಸ ಮಾಡಿಕೊಂಡಿರೋ ವಸ್ತು ಅಂದ್ರೆ ಅದು ಪರಬ್ರಹ್ಮ, ವಿಷ್ಣು ಮಾತ್ರ. ಹಾಗಾಗಿ ವಸ್ತುನ ಅಂದ್ರೆ ಬ್ರಹ್ಮಣ ಅಂತ ಅರ್ಥವನ್ನ ಇಲ್ಲಿ ಜಯತೀರ್ಥರು ಬಿಡಿಸಿದ್ರು. ಚ ಅನ್ನೋ ಶಬ್ದದಿಂದ ವಿಶೇಷನೂ ತಗೊಳ್ಳಿ ಅಂತ. ಅಂದ್ರೆ ಈ ಕೇವಲ ನಾವು
ದೇವರಿಗೂ ಮತ್ತೆ ದೇವರ ಧರ್ಮಗಳಿಗೂ ಅಭೇದ ಎರಡು ಒಂದೇ ಅಂತ ಇಷ್ಟೇ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ಅರ್ಥವನ್ನು ತಿಳಿಸ್ತಾ ಇದೀವಿ. ಏನಂದ್ರೆ ನಮ್ಮ ಶಾಸ್ತ್ರದಲ್ಲಿ ಯಾವುದೇ ಶಬ್ದ ಕೇವಲ ತನ್ನ ಅರ್ಥ ಅಷ್ಟೇ ಹೇಳೋದಿಲ್ಲ, ಕಿಂತು ಇನ್ನೊಂದು ವಸ್ತುವಿಗೆ ಸಂಬಂಧಪಟ್ಟ ಅರ್ಥವನ್ನೇ ಹೇಳೋದು. ಈಗ ಹಸು ಅಂದ ಕೂಡ್ಲೆ ಅದನ್ನ ಕರ್ಕೊಂಬರೋದು ಅಥವಾ ಅದಕ್ಕೆ ತಿನ್ನಿಸೋದು, ಏನೋ ಒಂದು ಇನ್ನೊಂದು ಕ್ರಿಯೆ, ಇನ್ನೊಂದು ಯಾವ್ದೋ ಒಂದು ವಸ್ತು, ಅದರೊಂದಿಗೆ ಸಂಬಂಧಪಟ್ಟದ್ದನ್ನೇ ಗೋ ಅನ್ನೋ ಶಬ್ದ ಹೇಳೋದು. ಬರೀ ಗೋ ಅನ್ನೋ ಶಬ್ದಕ್ಕೆ ಹಸು ಇಷ್ಟೇ ಅರ್ಥ ಹೇಳೋಂಗಿಲ್ಲ. ಇತರಾನ್ವಿತ ಹಸು ಅನ್ಬೇಕು. ಇತರಾನ್ವಿತ ಅಂತಂದ್ರೆ ಬೇರೆ ಪದಾರ್ಥದ ಸಂಬಂಧವನ್ನು ಪಡೆದ ಹಸು ಅಂತಾನೆ ಅರ್ಥ ಗೋ ಶಬ್ದಕ್ಕೆ. ನೀವು ಬ್ರಹ್ಮ ಶಬ್ದ ಬಳಸಿ, ಯಾವ್ದಾರು ಶಬ್ದ, ಇಂದ್ರ ಶಬ್ದ ಬಳಸಿ. ಇಂದ್ರದೇವರು ಅಂದ್ರೆ ಅವ್ರು ನೋಡ್ಬೇಕಾ, ಅವ್ರ ಆರಾಧನೆ ಮಾಡ್ಬೇಕಾ, ಏನ್ ಮಾಡ್ಬೇಕು? ಏನೋ ಒಂದರಿಂದ ಸಂಬಂಧ ಪಡೆದ ಇಂದ್ರದೇವರು ಅಂತಾನೆ ಅರ್ಥ. ಅಂತೂ ಪ್ರತಿ ಶಬ್ದಗಳಿಗೆ ಹೀಗೆ ನಾವು ಅರ್ಥೈಸೋದು. ಈ ಅರ್ಥ ಏನಿದೆಯಲ್ಲ, ಈ ಅರ್ಥವೂ ಕೂಡ ಈ ವಿಷಯದಿಂದಲೇ ಸಿದ್ಧ ಆಯ್ತು. ಜೊತೆಗೆ ನಮಗೆ ಯಾವ ವಿಷಯದಿಂದ? ದೇವರಿಗೆ ದೇವರ ಧರ್ಮಗಳಿಗೆ ಎಂದೆಂದಿಗೂ ಕೂಡ ಅಭೇದ, ಎರಡು ಯಾವಾಗ್ಲೂ ಜೊತೆಗೆ ಇರೋದು, ಅದು ಒಂದೇ. ಜೊತೆಗೆ ಇರೋದು ಅನ್ನೋದು ಜೊತೆ ಆ ಸ್ಥಿತಿ ಆಗಿದೆ. ಜೊತೆಗಿನ ಸ್ಥಿತಿ ಆಗ್ತದೆ, ಎರಡು ಒಂದೇ. ಆದ್ರಿಂದ ಗುಣ ಎಲ್ಲಿದೆಯೋ ಅಲ್ಲಿ ದೇವರು, ದೇವರಲ್ಲಿ ಇದಾನೋ ಅಲ್ಲಿ ಗುಣಗಳು ಅಂತ ಸ್ಥಿತಿ ಉಂಟಾಗಿದೆ. ಅದನ್ನಿಲ್ಲಿ ತಿಳಿಸ್ತಾರೆ. ಅತಃ ಅಶೇಷ ವಿಶೇಷಾಣ. ಆದ್ರಿಂದ ಏನಾಯ್ತು? ಅಶೇಷ ವಿಶೇಷ. ವಿಶೇಷ ಅಂದ್ರೆ ಧರ್ಮಗಳು. ಯಾವ ಧರ್ಮ? ಸತ್ಯತ್ವ, ಜ್ಞಾನ, ಅನಂತತ್ವ, ಇದೆಲ್ಲ ಧರ್ಮಗಳು ಏನೇನಿದೆ ಆ ಎಲ್ಲ ಧರ್ಮಗಳಿಗೂ ವಸ್ತು ಬ್ರಹ್ಮ, ಆ ಪರಬ್ರಹ್ಮನೊಂದಿಗೆ ಏಕತಾಚ ಅಸ್ತ್ಯೇವ. ಏಕತಾ ಅಂದ್ರೆ ಒಂದೇ, ಅಭೇದನೇ ಇರೋದು. ಅದು ಸವಿಶೇಷ, ವಿಶೇಷದ ಜೊತೆಗೆ ಅಂತ ಇಟ್ಕೊಳ್ಬೇಕು. ಹಾಗಾದ್ರೆ ಏನಾಯ್ತು? ದೇವರಿಗೂ ದೇವರ ಧರ್ಮಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಸವಿಶೇಷಾಭೇದ ಅಂತ. ನಾವು ಕಣ್ಮುಚ್ಚಿ ಯಾವಾಗ ಕೇಳಿದ್ರು ದೇವರಿಗೂ ದೇವರ ಧರ್ಮಗಳಿಗೇನ್ ಸಂಬಂಧ? ಸವಿಶೇಷಾಭೇದ ಅಂತ ಈ ಶಬ್ದ ಹೇಳ್ಬೇಕು ನಾವು. ಆಗ ನಾವು ದ್ವೈತ ಸಿದ್ಧಾಂತ ಓದಿದ್ದೇವೆ ಅಂತ ಅರ್ಥ. ಹೀಗೆ ಸವಿಶೇಷಾಭೇದ ಇಲ್ಲ ಅತ್ಯಂತಾಭೇದ ಅಂತ ಹೇಳ್ಬೇಕು. ಹಾಗಾದ್ರೆ ಹೇಗಪ್ಪ ಭೇದ ವ್ಯವಹಾರ ಹೇಗ್ ಮಾಡ್ತೀರಿ? ಎರಡೂ ಒಂದೇ ಅಂತ ಆದ್ರೆ ದೇವರ ಗುಣ, ದೇವರ ಆನಂದ, ದೇವರ ಶಕ್ತಿ ಹೇಗೆ ಹೇಳ್ತೀರಿ? ವಿಶೇಷ ಒಪ್ಪಿದ್ದೀವಿ ಅಂತ ನಾನು ಹೇಳ್ಬೇಕು. ಈಗ ಎರಡಲ್ಲಿ ಒಂದಾರು ಖಂಡಿತ ಹೇಳಲೇಬೇಕು. ಅದನ್ನ ಈಗ ಬಿಡಿಸ್ತಾರೆ. ಹೇಗೆ? ತಥಾ ಹಿ ಸತ್ಯತ್ವಾದಿ ಧರ್ಮಾಣ ತಾವತ್ ಬ್ರಹ್ಮಣ ಅತ್ಯಂತ ಅಭೇದ ಸಮರ್ಥಿತ. ಇಲ್ಲಿವರೆಗೆ ಏನ್ ಹೇಳಿದ್ರು? ದೇವರಲ್ಲಿರುವಂತಹ ಧರ್ಮ ದೇವರು ಬೇರೆ ಅಲ್ಲವೇ ಅಲ್ಲ, ಚೂರೂ ಭೇದ ಇಲ್ಲ, ತುಂಬಾ ಅದು ಒಂದೇ ಅಷ್ಟೇ, ಅದು ಅತ್ಯಂತ ಅಭೇದ ಒಂದೇ ಅಷ್ಟೇ ಅಂತ ಹೇಳಿದ್ರು. ಹಾಗಾದ್ರೆ ಒಂದು ಪ್ರಶ್ನೆ ನಮಗೆ, ಬ್ರಹ್ಮ ಶಬ್ದ ಬ್ರಹ್ಮನನ್ನು ಹೇಳ್ತಾ ಇದೆಯೋ ಅಥವಾ ಬೇರೆ ಶಬ್ದದ ಅರ್ಥವನ್ನು ಹೇಳ್ತಾ ಇದೆಯೋ? ಅಂದ್ರೆ ಉದಾಹರಣೆಗೆ ಸತ್ಯಂ, ಜ್ಞಾನಂ, ಅನಂತಂ ಅಂತ ಬೇರೆ ಶಬ್ದ ಇದೆ. ಈಗ ಬ್ರಹ್ಮ ಶಬ್ದ ಬರೀ ಬ್ರಹ್ಮನನ್ನು ಹೇಳೋದಿಲ್ಲ, ಅದು ಬ್ರಹ್ಮನಲ್ಲಿರೋ ಸತ್ಯತ್ವ ಗುಣ ಹೇಳ್ತಾ ಇದೆ, ಅವನಲ್ಲಿ ಜ್ಞಾನ ಇರೋದನ್ನು ಹೇಳ್ತಾ ಇದೆ ಬ್ರಹ್ಮ ಶಬ್ದನೇ. ಹಾಗೆ ಅವನಿಗೆ ನಾಶ ಇಲ್ಲ ಅನ್ನೋದು ಬ್ರಹ್ಮ ಶಬ್ದನೇ ಹೇಳ್ತಾ ಇದೆ. ಹಾಗಾದ್ರೆ ಒಂದೇ ಬ್ರಹ್ಮ ಶಬ್ದ ಯಾವಾಗ ಎಲ್ಲಾ ಭಗವಂತನ ಗುಣಗಳನ್ನ ಹೇಳ್ತಾ ಇದೆಯೋ ಆಗ ಮಿಕ್ಕಿದ ಶಬ್ದಗಳನ್ನ ಬಳಸಿದ್ ಯಾಕೆ? ಸತ್ಯಂ, ಜ್ಞಾನಂ, ಅನಂತಂ ಈ ಶಬ್ದಗಳನ್ನ ಬಳಸಿದ್ರೆ ಉಪಯೋಗ ಏನು? ಯಾಕೆ ಒಂದೇ ಶಬ್ದ ಸಾಕಲ್ಲ? ಒಂದೇ ಬ್ರಹ್ಮ ಅನ್ನೋ ಶಬ್ದದಿಂದಲೇ ಎಲ್ಲ ಗುಣಗಳು ಕೂಡ ಸಿಗ್ತಾ ಇದೆ. ಎಲ್ಲಾ ಸಕಲ ಸದ್ಗುಣಗಳು ಕೂಡ ಸಿಗ್ತಾ ಇರ್ಬೇಕಾದ್ರೆ ನೀವು ಬ್ರಹ್ಮ ಶಬ್ದ ಬಿಟ್ಟು ಸತ್ಯ, ಜ್ಞಾನ, ಅನಂತ ಅನ್ನುವ ಶಬ್ದಗಳನ್ನ ಬಳಸೋದಾದ್ರೂ ಕೂಡ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಹೇಳ್ತಾರೆ, ಕಿಂತು ಅಭೇದೆ ಅನ್ವಯ ಏವ ನಾಸ್ತಿ ಕುತಸ್ಥತೆ ವಿಧಾನಂ ವಿಶೇಷತೋ ವಿಧಾನ ಪ್ರಸಂಗಸ್ಥೆ ಚರ್ಚಿಸಿದೆ. ಅಷ್ಟೇ ಅಲ್ಲ, ನೀವ್ ಹೇಳ್ತಾ ಇರೋದೇನು? ಬ್ರಹ್ಮ ಶಬ್ದ ಸತ್ಯತ್ವ ಅನ್ನೋ ಅರ್ಥ ಹೇಳ್ತಾ ಇದೆ, ಜ್ಞಾನ ಅನ್ನೋ ಅರ್ಥ ಹೇಳ್ತಾ ಇದೆ, ಅನಂತ ಅನ್ನೋ ಅರ್ಥ ಹೇಳ್ತಾ ಇದೆ, ಎಲ್ಲ ಬೇರೆ ಬೇರೆ ಅರ್ಥವನ್ನ ಹೇಳ್ಬೇಕು ಆ ಶಬ್ದ, ಬ್ರಹ್ಮ ಶಬ್ದ ನಿಜ. ಹಾಗಾದ್ರೆ ಏನಾಯ್ತು? ಸಂಬಂಧನೇ ಇಲ್ಲ. ಅನ್ವಯ ಏವನ ಘಟತೆ ಅಂತ ಸಂಬಂಧವನ್ನೇ ಹೇಳಿಕ್ ಬರಲ್ಲ ಅಂತ. ಅಂದ್ರೆ ಉದಾಹರಣೆಗೆ ಈಗ ದೇವರು ಮತ್ತೆ ಜೀವರು, ಈಗ ನಮಗೂ ದೇವರಿಗೆ ಏನ್ ಸಂಬಂಧ? ಅವನ್ ನಮಗೆ ಸ್ವಾಮಿ, ನಾವು ಅವನ ದಾಸರು. ಈ ದಾಸ ಸ್ವಾಮಿ ಸಂಬಂಧ ನಮಗೂ ದೇವರಿಗೂ ಇದೆ. ಯಾಕಿದೆ? ದೇವರೇ ಬೇರೆ, ನಾವೇ ಬೇರೆ. ಹಾಗಾದ್ರೆ ಯಾವ ವಸ್ತುಗಳು ಬೇರೆ ಬೇರೆ ಆಗಿರತ್ತೋ ಅದಕ್ಕೆ ಸಂಬಂಧ. ಈಗ ನಮಗೆ ನಮ್ಮ ತಂದೆಗೆ ಸಂಬಂಧ ಏನು? ಪಿತಾ ಪುತ್ರ ಭಾವ. ನಮ್ಮ ತಂದೆ, ಅವರ ಮಗ ನಾನು. ಹಾಗಾದ್ರೆ ತಂದೆ ಮಗ ಅನ್ನುವ ಸಂಬಂಧ ಬೇರೆ ಬೇರೆ ಆಗಿದ್ರಿಂದ ಬಂತು. ಈಗ ತಂದೆ ಮಗ ಇಬ್ರು ಒಂದೇ ಆದ್ರೆ ಈಗ ತಂದೆಯೇ ಮಗನ ರೂಪದಲ್ಲಿ ಬರ್ತಾನೆ ಅಂತ ಕೆಲವು ವೇದ ವಾಕ್ಯಗಳು ಇದೆ. ಆತ್ಮಾವೈ ಪುತ್ರನಾಮಾಸಿ. ಆ ತಂದೆಯ ಜೀವ ಏನಿದೆಯಲ್ಲ, ಆ ಜೀವನೇ ಈ ಪುತ್ರನಾಗಿ ಮಗನಾಗಿ ಬರೋದು ಅಂದ್ರೆ ಇದಕ್ಕೆ ಏನರ್ಥ? ಅದಕ್ಕೆ ಬೇರೆ ಅರ್ಥ ಇದೆ ನಿಜವಾಗಿ. ಅದು ನಾವೆಲ್ಲ ಹಿಂದಕ್ಕೆ ನೋಡಿದೀವಿ.
ಅಂತೂ ಈ ರೀತಿ ಈ ಶಬ್ದಗಳಿಗೆಲ್ಲ ನೀವು ಒಂದೇ ವಸ್ತು ಆಗ್ಬಿಟ್ರೆ ಆಗ ಪರಸ್ಪರ ಸಂಬಂಧ ಇರಲ್ಲ. ಒಂದೇ ವಸ್ತುವಿಗೆ ಅದೇ ವಸ್ತುವಿನೊಂದಿಗೆ. ಈಗ ನನಗೆ ನನ್ನಲ್ಲೇ ಯಾವ ಸಂಬಂಧ ಅಂದ್ರೆ ತಪ್ಪಾಗತ್ತೆ. ಸಂಬಂಧ ಅಂದ್ರೆ ಎರಡು ಬೇರೆ ಬೇರೆ ವಸ್ತುಗಳಿಗೆ ಹೇಳುವಂತಹದ್ದು ಸಂಬಂಧ. ಒಂದೊಂದೇ ವಸ್ತುಗಳಿಗೆ ತನ್ನಲ್ಲೇ ಸಂಬಂಧ ಹಾಗಿಲ್ಲ. ಎರಡು ಬೇರೆ ಬೇರೆ ವಸ್ತುಗಳಾಗಿದ್ರೆ ಸಂಬಂಧ. ಎರಡು ಅಂತ ಬಂದ್ರೆ ಸಂಬಂಧ, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ. ಪ್ರಕೃತದಲ್ಲಿ ಬ್ರಹ್ಮ ಅನ್ನೋ ಶಬ್ದ ಎಲ್ಲಾ ಗುಣಗಳನ್ನು ಹೇಳ್ತಾ ಇದೆ, ನಿಜ. ಆ ಎಲ್ಲಾ ಗುಣಗಳು ಬ್ರಹ್ಮ ಬೇರೆ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ಅಂದ್ರೆ ಎರಡಕ್ಕೆ ಸಂಬಂಧ ಎಲ್ಲಿಂದ ಬರ್ಬೇಕು? ಗುಣಕ್ಕೂ ಗುಣಿಗೂ ಅಂದ್ರೆ ಗುಣವಾದ ಈ ಜ್ಞಾನ ಆನಂದ ಇತ್ಯಾದಿಗಳಿಗೂ ದೇವರಿಗೂ ಏನು ಸಂಬಂಧ ಇಲ್ಲ. ಅದಕ್ಕೇನ್ ಹೇಳ್ಬೇಕು? ಅನಿವಾರ್ಯವಾಗಿ ಇಲ್ಲ, ಎರಡು ಒಂದೇ ಆದ್ರೂ ಕೂಡ ಬೇರೆ ಬೇರೆ ಅನ್ನೋ ತರ ವ್ಯವಹಾರ ಮಾಡ್ತೀವಿ ನಾವು. ಯಾಕೆ? ವಿಶೇಷ ಅನ್ನೋ ಒಂದು ಹೊಸದಾದ ವಸ್ತುವನ್ನ ದ್ವೈತ ಸಿದ್ಧಾಂತದಲ್ಲಿ ಒಪ್ಪಿದ್ದಾರೆ. ಆ ವಿಶೇಷ ಏನ್ ಮಾಡತ್ತೆ ಅಂದ್ರೆ ಯಾವಾಗ್ಲೂ ಎರಡು ಒಂದಾಗಿದ್ರು ಬೇರೆ ಬೇರೆ ಅನ್ನೋ ಬುದ್ಧಿಯನ್ನ ತಂದು ಕೊಡುತ್ತೆ. ಆದ್ರಿಂದ ಇಲ್ಲಿಯವರೆಗೆ ಅಭೇದೇಪಿ ವಿಶೇಷ ಶಕ್ತಿಯ ಅನ್ವಿತಸ್ಯ ವಿಶೇಷ ಅನಭಿಧಾನಸ್ಯ ಚ ಉಪಪತ್ತಿರಿತಿ. ಆದ್ರಿಂದ ಈಗ ಗಾಮಾನಯ, ಗಾಂಬಧಾನ, ಹಸುನ್ ಕರ್ಕೊಂಡ್ ಬಾ, ಹಸುವನ್ನ ಕಟ್ ಹಾಕು ಅಂತ ಒಬ್ಬನಿಗೆ ಹೇಳ್ದ ಒಬ್ಬ ವ್ಯಕ್ತಿ. ಆಗ ಗಾಮ್ ಅಂದ ಕೂಡಲೇ ಹಸುವನ್ನು ಅಂದ ಕೂಡಲೇ ಅವ್ನು ಯೋಚಿಸ್ತಾ ಇದ್ದಾನೆ, ನನಗೆ ಯಾಕೆ ಹೇಳ್ದ ಹಸುವನ್ನು ಅಂತ. ಮುಂದೆ ಏನ್ ಹೇಳ್ಬೋದು? ಒಂದ ಕಟ್ ಹಾಕ್ಲಿಕ್ಕೆ ಹೇಳ್ಬೋದು, ಒಂದ ಕರ್ಕೊಂಡ್ ಬರ್ಲಿಕ್ಕೆ ಹೇಳ್ಬೋದು. ಕಟ್ ಹಾಕ್ಬೇಕು ಅಂದ್ರೆ ಅದೆಲ್ಲೋ ಹೋಗಿದೆ, ಹಸುವನ್ ಕರ್ಕೊಂಡ್ ಬರ್ಲೇಬೇಕು ಅಂತ ಅರ್ಥ. ಬಹುಶಃ ಇವನು ಹಸುವನ್ನು ಅಂತ ಶುರು ಮಾಡಿದ್ದಾರೆ ಅಂದ್ರೆ ಏನೋ ಕರೀಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ ಅಲ್ಲೇ ನಮ್ಗೆ ಅರ್ಥ ಆಗ್ಬಿಟ್ಟಿರತ್ತೆ ಒಂದಿಷ್ಟು. ಬಟ್ ಗೊಂದಲ ಇರೋದ್ರಿಂದ ನಿಶ್ಚಯ ಆಗಲ್ಲ. ಹಸುವನ್ನ ಕರ್ಕೊಂಡ್ ಬಾ ಅಂತ ಯಾಕೆ? ಹಸುವನ್ನ ನೋಡಿದ್ಯಾ ಅಂತ ಕೇಳ್ಬೋದೋ ಏನೋ. ಕರ್ಕೊಂಡ್ ಬಾ ಅಂತ ಯಾಕೆ ಕೇಳ್ಬೇಕು? ಹಸುವನ್ನ ನೋಡಿದ್ಯಾ ನೀನು ಅಂತಾನು ಕೇಳ್ಬೋದಲ್ಲ. ಹಾಗಾಗಿ ಹಸುವನ್ನು ಅಂತ ಈ ಹೇಳಿದಾಗ ಯಾರೋ ವಿಡಿಯೋನ ಹಾಕೊಂಡಿದ್ದಾರೆ ಅಂತ ಅವ್ರು ಆಫ್ ಮಾಡ್ರಿ, ಮೆಸೇಜ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಹಸುವನ್ನ ನೋಡಬಹುದು ಅಥವಾ ಹಸುವನ್ನ ತಾನು ಕರ್ಕೊಂಡ್ ಬರ್ಬೋದು, ಏನ್ ಬೇಕಾದ ಕೆಲಸವನ್ನ ಮಾಡ್ಬೋದು. ಈ ಮೂರರಲ್ಲಿ ಏನ್ ಮಾಡ್ಬೇಕು ಅಂತ ಪ್ರಶ್ನೆ, ಸಂದೇಹ ಬರುತ್ತೆ. ಆ ಸಂದೇಹವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಶಬ್ದವನ್ನ ಹೇಳಲೇಬೇಕು. ಅದ್ ಯಾವ ಶಬ್ದ? ಗಾಂ ಆನಯ, ಗಾಂ ಬಧಾನ ಅಂತ ಏನಾದ್ರೂ ಒಂದು ಶಬ್ದವನ್ನ ಬೇರೆ ಹೇಳಲೇಬೇಕು. ಯಾವಾಗ ಇನ್ನೊಂದು ಕ್ರಿಯಾಪದ ಕ್ರಿಯೆನ ಹೇಳುವಂತ ಶಬ್ದ ಯಾರಾದನ್ನ ಹೇಳಿದ್ರೆ ಆಗ ಆ ಶಬ್ದವನ್ನ ಹೇಳಿದಾಗ ಪೂರ್ಣ ಆಗತ್ತೆ ಆ ವಾಕ್ಯ. ಹಾಗಾದ್ರೆ ಯಾವುದೇ ಒಂದು ವಾಕ್ಯ ಪೂರ್ಣತೆಯನ್ನ ಪಡಿಬೇಕು ಅಂತ ಆದ್ರೆ ಒಂದೇ ಶಬ್ದದಿಂದ ಆಗೋದಿಲ್ಲ, ಇನ್ನೊಂದು ಶಬ್ದ ಹಾಕ್ಬೇಕು. ಅದೇ ರೀತಿ ಬ್ರಹ್ಮ, ಸತ್ಯಂ, ಜ್ಞಾನಂ, ಅನಂತಂ ಅಂತ ಇಷ್ಟೆಲ್ಲ ಶಬ್ದಗಳನ್ನ ಬಳಸಿದಾಗ ಆ ಶಬ್ದಗಳನ್ನ ಬಳಸಿದ್ರು ನಮಗೆ ಸರಿಯಾಗಿ ಅರ್ಥ ಆಗಲ್ಲ ಅಂತಿಲ್ಲ. ಯಾಕಂದ್ರೆ ಬ್ರಹ್ಮ ಅನ್ನೋ ಒಂದು ಶಬ್ದ ಬಳಸಿದ ಕೂಡಲೇ ಬೇರೆ ಬೇರೆ ಗುಣಗಳು ಅವನಲ್ಲಿ ಇದೆ ಅಂತ ಗೊತ್ತಾಯ್ತು. ಸತ್ಯ, ಜ್ಞಾನ, ಅನಂತ ಎಲ್ಲ ಗುಣಗಳಿದೆ ಅಂತ ಗೊತ್ತಾಯ್ತು. ಆದ್ರೆ ಗುಣಗಳು ಗೊತ್ತಾದ್ರೂ ಕೂಡ ಸಂಶಯ ಇದೆ. ಯಾವ ಗುಣದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ದೇವರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಸತ್ಯ, ಜ್ಞಾನ, ಅನಂತ ಅಂತ ಒಂದೊಂದೇ ಶಬ್ದಗಳನ್ನ ಹೇಳಿದ ಕೂಡಲೇ ನಮ್ಗೆ ಆ ಎಲ್ಲ ಗುಣಗಳ ಪರಿಚಯ ಆಗತ್ತೆ. ಹಾಗಾದ್ರೆ ಸತ್ಯ, ಜ್ಞಾನಾದಿ ಪದಗಳು ಎಲ್ಲವೂ ಕೂಡ ಬೇಕೇ ಬೇಕು. ಈ ರೀತಿ ಯಾವುದೇ ಪದವೂ ಕೂಡ ವ್ಯರ್ಥ ಅಲ್ಲ ಅಂತ ಇಷ್ಟನ್ನ ಹೇಳಿದ್ರು. ಇದನ್ನ ಎಲ್ಲೇ ಅಭೇದೇಪಿ ವಿಶೇಷ ಶಕ್ತಿಯ ಅನ್ವಿತತ್ವಸ್ಯ ವಿಶೇಷ ಅನಭಿಧಾನಸ್ಯ ಚ ಉಪಪತ್ತಿರಿತಿ ಅಂತ ಇಲ್ಲಿವರೆಗೆ ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯದ ವಿಚಾರವನ್ನ ಮಾಡಿದ್ದಾರೆ. ಇದು ಮುಂದಕ್ಕೆ ಇದೊಂದು ಹೊಸ ಆಕ್ಷೇಪವನ್ನ ತೆಗಿತಾರೆ. ಈಗ ಒಂದು ವಾಕ್ಯ ತಗೊಳ್ತೀವಿ, ಒಂದು ವಾಕ್ಯ. ಆ ವಾಕ್ಯದಲ್ಲಿ ಪ್ರತಿ ಪದಕ್ಕೂ ಹೀಗೆ ಅರ್ಥನಾ ನೀವ್ ಹೇಳಿದ ಪ್ರಕಾರ ಅಥವಾ ಬೇರೆ ಬೇರೆ ಅರ್ಥನಾ ಅಂತ ಒಂದು ಹೊಸದಾದ ಚರ್ಚೆ. ಇಲ್ಲೇನ್ ಪ್ರಶ್ನೆ ಮಾಡ್ಕೊಳ್ತಾರೆ ಅಂತ ಆ ಪ್ರಶ್ನೆಯನ್ನು ಮಾತ್ರ ನೋಡೋಣ ಇವತ್ತಿನ ದಿವಸ. 135ನೆಯ ಸುಧಾಮೂಲ. ಇದರ ಮುಂಚೆ ಒಂದು ಗುರುವರ್ಥ ದೀಪಿಕಾದಲ್ಲಿ ಒಂದು ವಿಚಾರ ಬರುತ್ತೆ, ಅದನ್ನ ಮತ್ತೆ ನಾಳೆ ದಿವಸ ಅದನ್ನ ನೋಡೋಣ. ಸ್ಯಾದೇತತ್ ಅಸ್ಮಿನ್ ಅನ್ವಿತಾಭಿಧಾನವಾದೆ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಒಪ್ಪುವಂತಹ ವಾದ ವಿಚಾರ ಏನು? ಅನ್ವಿತ ಅಭಿಧಾನವಾದ. ಅಭಿಧಾನ ಅಂದ್ರೆ ಹೇಳೋದು. ಯಾವ್ದು ಹೇಳೋದು? ಒಂದೊಂದು ಶಬ್ದ ಪದಗಳೆಲ್ಲ ಹೇಳೋದು. ಯಾವುದನ್ನ ಹೇಳ್ತಾ ಇದೆ? ಕೇವಲ ವಸ್ತುವನ್ನಷ್ಟೇ ಹೇಳಲ್ಲ, ಅನ್ವಿತ ವಸ್ತುವನ್ನ ಹೇಳ್ತಾ ಇದೆ. ಅನ್ವಿತ ವಸ್ತು ಅಂದ್ರೆ ಅನ್ವಯ ಹೊಂದಿರುವ ವಸ್ತು. ಅನ್ವಯ ಅಂದ್ರೆ ಸಂಬಂಧ, ಬೇರೆ ವಸ್ತುವಿನ ಸಂಬಂಧವನ್ನು ಪಡೆದ ಅರ್ಥವನ್ನ ಹೇಳ್ತಾ ಇರುವಂತಹ ಶಬ್ದಗಳು ಅಂತ ನಮ್ಮ ಸಿದ್ಧಾಂತ. ಇದನ್ನ ಒಪ್ಪಿದ್ರೆ ಆಗ ನಮಗೆ ಸಮಸ್ಯೆ ಏನಾಯ್ತು? ಯಾವಾಗ್ಲೂ ಕೂಡ ಈ ವಿಶೇಷಾನ್ವಯ ಪ್ರತಿಪತ್ತಿ ಅಂದ್ರೆ ಈಗ ನದಿ ತೀರದಲ್ಲಿ 5 ಹಣ್ಣುಗಳಿವೆ ಅಂತ ಇದೆ.
ನದಿ ತೀರದಲ್ಲಿ ಅಂತ ಹೇಳಿದೆ. ಅಷ್ಟ್ ಹೇಳೋ ಅಷ್ಟೊತ್ತಿಗೆ 5 ಹಣ್ಣುಗಳು ಇವೆ ಅಂತ ಗೊತ್ತಾಗ್ಬಿಡಿದೆ ಅಂತ ಇಟ್ಕೊಳ್ಳೋಣ. ಆಗ ನಮ್ಗೆ 5 ಹಣ್ಣುಗಳಿವೆ ಅಂತ ಹೇಳಲಿಕ್ಕೆ ಪಂಚಫಲಾನಿ ಸಂತಿ ಅನ್ನೋ ಶಬ್ದ ಹೇಳ್ಬೇಕಾ ಬೇಡವಾ? ವಾಸ್ತವಿಕವಾಗಿ ಹೇಳೋದ್ ಬೇಡ. ಯಾಕಂದ್ರೆ ನೀವು ಪಂಚಫಲಾನಿ ಸಂತಿ ಅಂತ ಆ ಶಬ್ದಗಳನ್ನ ಬಳಸಿಯೂ ಕೂಡ ಏನ್ ಹೇಳಲಿಕ್ಕೆ ಹೊರಟಿದ್ದೀರಿ? ನದಿ ತೀರದಲ್ಲಿ 5 ಹಣ್ಣುಗಳಿವೆ ಅಂತಾನೆ ಹೇಳಲಿಕ್ಕೆ ಹೊರಟಿದ್ದೀರಿ. ಅಂದ್ಮೇಲೆ ಅದು ನದಿ ತೀರೆ ಅಂತ ಅಷ್ಟೇ ಹೇಳಿದ್ರಿಂದಲೇ ಗೊತ್ತಾಗೋಯ್ತಲ್ಲ. ಯಾಕಂದ್ರೆ ನಿಮ್ಮ ಮತದಲ್ಲಿ ಏನು, ನದಿ ತೀರೆ ಅಂತ ಹೇಳಿದ್ರಿಂದ ತೀರ ಅಂದ್ರೆ ಆ ತೀರದಲ್ಲಿ ಏನೋ ಇರಲ್ವಾ, ಏನೋ ಒಂದಿರೋಂಥ ತೀರ ಅಂತಾನೆ ಅರ್ಥ. ನದಿ ಅಂದ್ರೆ ಆ ಗಂಗಾ ನದಿ ಅಂದ್ಮೇಲೆ ಏನೋ ಒಂದು ಇರೋಂತೆ, ಅದ್ ಏನಿದೆ ಅಂತ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ಬಿಟ್ಟರೆ ಆ 5 ಹಣ್ಣುಗಳು ಅಂತ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ 5 ಹಣ್ಣು ಅಂತ ಹೇಳ್ಬೇಕು. ಆದ್ರೆ ಮೊದಲನೇದಾಗಿ ಅವ್ನ್ ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣ, 5 ಹಣ್ಣುಗಳು ಅಂತ ಅವ್ನು ಊಹೆ ಮಾಡಿ ಅವ್ನು ತಿಳ್ಕೊಂಡ. ಆಗ ಏನ್ ಮಾಡ್ಬೇಕು? 5 ಹಣ್ಣುಗಳು ಅಂತ ಹೇಳುವಂತ ಶಬ್ದಗಳೆಲ್ಲ ವ್ಯರ್ಥ ಅಲ್ವಾ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಒಂದು ಪ್ರಶ್ನೆಗಳಿದೆ, 2. ನಂತರ ಈ ಗುರುವರ್ಥ ದೀಪಿಕಾದ ವಿಶೇಷ ವಿಚಾರಗಳಿದೆ. ಮತ್ತೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬರೋ ಇನ್ನೊಂದು ಅಪರೂಪದ ವಿಚಾರವೂ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲ ವಿಚಾರಗಳನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.